ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ ಬಹಳ ಅದ್ಭುತವಾಗಿರುತ್ತೆ. ರಾತ್ರಿ ಈ ಶಕ್ತಿದಾಯಕವಾದ ನೀರನ್ನು ಕುಡಿದು ಮಲಗೋದ್ರಿಂದ ನಮ್ಮ ಮನೆಯಲ್ಲಿ ಮಹಾ ಅದ್ಭುತನೇ ನಡೆಯುತ್ತೆ ಸ್ನೇಹಿತರೆ. ಏಕೆಂದರೆ ಎಷ್ಟೋ ಕೆಲಸಗಳು ನಡೀತಾ ಇಲ್ಲ, ನಮ್ಮ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು, ನಾವು ಕೆಲಸಕ್ಕೆ ಹೋಗುವ ಜಾಗದಲ್ಲಿ ತೊಂದರೆಗಳು, ನಾವು ಎಲ್ಲೇ ಹೋದರೂ ನಮ್ಮ ಮನೆಯಲ್ಲಾಗಿರಬಹುದು, ನಮ್ಮ ಮನೆಯಿಂದ ಹೊರಗಡೆ ಹೋಗುವಾಗ ಆಗಿರಬಹುದು, ಒಂದಲ್ಲ ಒಂದು ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೆ ಈ ಶಕ್ತಿದಾಯಕವಾದ ನೀರನ್ನು ಕುಡಿದು ಮಲಗೋದ್ರಿಂದ ಎಷ್ಟು ಅದ್ಭುತ ನಡೆಯುತ್ತೆ ಅಂತ ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ. ಹೌದು, ಪ್ರಕೃತಿಯಲ್ಲಿ ಪಂಚಭೂತಗಳಿಗೆ ತುಂಬ ವಿಶೇಷತೆ ಅನ್ನೋದು ಇದೆ. ನಾವೆಲ್ಲರೂ ಮೊದಲೆಲ್ಲ ಕೂಡ ಪ್ರಕೃತಿ ಮಾತೆಗೆ ಪಂಚಭೂತಗಳ ಸಾಕ್ಷಿಯಾಗಿ ಮಾಡುವಂಥ ಪರಿಹಾರಗಳು ಬೇಗ ಫಲವನ್ನು ಕೊಡುತ್ತೆ. ಅದಕ್ಕೋಸ್ಕರ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ತುಂಬ ಶಕ್ತಿ ಇರುವಂಥದ್ದು ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಅದು ಕೂಡ ಒಂದು ಭಾಗವಾಗೇ ಇದೆ. ಏಕೆಂದರೆ ನೆನಪಿನ ಶಕ್ತಿ, ನಾವು ಏನು ಹೇಳ್ತೀವಿ ಅದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ನೀರಿಗೆ ಇದೆ. ಅದಕ್ಕೋಸ್ಕರ ನಾವು ಯಾವುದೇ ಪೂಜೆಗಳನ್ನು ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮಾಡಿಕೊಳ್ಬೇಕಾದ್ರೂ ನಾವು ನೀರನ್ನು ಮ್ಯಾನಿಫೆಸ್ಟೇಷನ್ ಮಾಡುವಾಗ, ಕುಡಿಯುವಾಗ ತುಂಬ ಶಕ್ತಿ ಇರೋದರಿಂದ ಕಳಶಕ್ಕೆ ನೀರನ್ನು ಹಾಕ್ತೀವಿ ನೋಡಿ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಾವು ಮನೆಯಲ್ಲಿ ಕಳಶವನ್ನು ಇಟ್ಟಾಗಲೂ ಕೂಡ ನಮ್ಮ ಮನೆ ದೇವತೆ ಅಂತ ನಾವು ಕಳಶವನ್ನು ಪೂಜೆ ಮಾಡ್ತೀವಿ. ನಮ್ಮ ಸಮಸ್ಯೆಗಳನ್ನು, ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಪ್ರತಿಯೊಂದಕ್ಕೂ ಕೂಡ ನೀರು ಅನ್ನುವಂಥದ್ದು ಔಷಧಿ. ಅದರಿಂದನೇ ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ, ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ಮಾತ್ರ ರಿಸಲ್ಟ್ ಬರುತ್ತೆ. ಇದನ್ನು ತಪ್ಪದೆ ಗುರುವಾರ ನಮಗೆ ಗುರುಬಲ ಜಾಸ್ತಿ ಆಗೋದಕ್ಕೆ ಮುಖ್ಯವಾಗಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ. ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಆದಾಯ ಅನ್ನುವಂಥದ್ದು ತುಂಬಾ ನಮ್ಮ ಲೈಫಲ್ಲಿ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಚಿಕ್ಕ ಚಿಕ್ಕ ವಿಚಾರಗಳು ಇದೆಲ್ಲವೂ, ಆದರೆ ನೆನಪಿಟ್ಕೊಂಡು ಫಾಲೋ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟನ್ನು ಕಾಣಬಹುದು. ಗುರುವಾರ ಮುಖ್ಯವಾಗಿ ನಾವೆಲ್ಲರೂ ಕೂಡ ಕೆಲಸಕ್ಕೆ ಹೋಗುವಂಥವರು, ಮನೆಯಲ್ಲಿರುವಂಥವರು ಈ ರೀತಿ ಇರ್ತೀವಿ. ಆದಷ್ಟು ಗುರುವಾರ ನಿಮಗೇನಾದರೂ ಸಾಧ್ಯ ಆದರೆ ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಯೆಲ್ಲೋ ಕಲರ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾರಿಗೆ ಗುರುಬಲ ಗಟ್ಟಿಯಾಗಿರುತ್ತೋ ಅವರಿಗೆ ಯಥೇಚ್ಛವಾದಂಥ ಒಡವೆಗಳು ಅಂದರೆ ಬಂಗಾರ ಜಾಸ್ತಿ ತೆಗೆದುಕೊಳ್ಳುವಂಥ ಯೋಗ ಇರುತ್ತೆ. ಅವ್ರ ಹತ್ರ ಬಂಗಾರ ಇರುತ್ತೆ. ಹಾಗೂ ಅವರ ಕೆಲಸಗಳು ಯಾವಾಗಲೂ ಅಷ್ಟೇ, ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ತುಂಬ ಹುಡುಕೊಂಡು ಬರುತ್ತೆ. ಮದುವೆ ವಿಳಂಬ ಆಗ್ತಾಯಿದ್ರೆ ಬೇಗ ಮದುವೆ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಗುರುಬಲ ಅನ್ನುವಂಥದ್ದು ಮುಖ್ಯವಾಗಿ ನಮಗೆ ಬೇಕೇ ಬೇಕು. ಅದಕ್ಕೆ ಗುರುವಾರದ ದಿನ ಈ ರೀತಿ ಮಾಡ್ಕೊಳ್ಳಿ. ಕಡಲೆಕಾಳನ್ನು ನೀವು ಯಾರಿಗಾದರೂ ತುಂಬ ನಿರ್ಗತಿಕರಿಗೆ ನಿಮ್ಮ ಶಕ್ತಿಯ ಅನುಸಾರ ಗುರುವಾರದ ದಿನಗಳಲ್ಲಿ ದಾನ ಮಾಡ್ಕೊಳ್ತಾ ಬರಬಹುದು. ಇಲ್ಲಾಂದರೆ ನೆನೆಸಿಟ್ಟಿರುವಂಥ ಕಡಲೆಕಾಳಿನ ಜೊತೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಹಸುವಿಗೆ ತಿನ್ನಿಸೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಲೈಫಲ್ಲಿ ಏನೂ ಇಲ್ಲ ಅನ್ನುವಂಥವರು ಇದನ್ನು ಮಾಡಿಕೊಳ್ಳಿ. ಒಂದೊಂದೇ ಪಡ್ಕೊಳ್ತೀರ ಸ್ನೇಹಿತರೆ. ಜೀವನದಲ್ಲಿ ನಿಜವಾಗ್ಲೂ ದಿನದಿಂದ ದಿನ ಅನ್ನುವಂಥ ಅಭಿವೃದ್ಧಿ ಹುಡುಕೊಂಡು ಬರುತ್ತೆ. ಇನ್ನು ರಾತ್ರಿ ನೀವು ತಾಮ್ರದ ಚೊಂಬು ತಗೊಳ್ಳಿ, ಇಲ್ಲಾಂದರೆ ತಾಮ್ರದ ಲೋಟವನ್ನಾದರೂ ತಗೊಳ್ಳಿ. ತಾಮ್ರ ಅನ್ನುವಂಥದ್ದು, ಅದರಲ್ಲಿ ನೀರನ್ನು ನಾವು ಶೇಖರಣೆ ಮಾಡಿಟ್ಟಾಗ ಬಹಳ ಲಾಭದಾಯಕವಾಗಿರುವಂಥ ಒಂದು ನಮಗೆ ನಮ್ಮ ದೇಹಕ್ಕೆ ಸಿಗುವಂಥ ಎಲ್ಲ ರೀತಿಯ ಪ್ರಯೋಜನಗಳು ಕೂಡ ಇದರಲ್ಲಿ ಶಕ್ತಿದಾಯಕವಾಗಿ ಮಾರ್ಪಟ್ಟಾಗಿರುತ್ತೆ. ಇದಕ್ಕೆ ಬಳಸುವಂಥದ್ದು ಸ್ವಲ್ಪನೇ ಸ್ನೇಹಿತರೆ. ಜೇನುತುಪ್ಪ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಳ್ಳಿ.
ಇಲ್ಲ ಜೇನುತುಪ್ಪ ಅಂತ ಹೇಳಿದ್ರೆ ಬೆಲ್ಲ ಬಂದು ಗುರುಬಲವನ್ನು ಸೂಚಿಸುತ್ತೆ, ಗುರುವಿನ ಸಂಕೇತ. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ತಗೊಳ್ಳಿ, ಎಲ್ಲರ ಮನೆಯಲ್ಲೂ ಇರುತ್ತೆ. ಇನ್ನು ಇದರಲ್ಲಿ ಜೇನುತುಪ್ಪ ಆಗಿರಬಹುದು ಅಥವಾ ಬೆಲ್ಲ ಆಗಿರಬಹುದು, ಚೆನ್ನಾಗಿರುವಂಥ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂಥ ಪಚ್ಚಕರ್ಪೂರ ನಾವು ತಗೊಂಡಿರ್ತೀವಿ. ಅದನ್ನು ತೀರ್ಥಕ್ಕೂ ಕೂಡ ಸ್ವಲ್ಪ ಬಳಸ್ತಾರೆ. ಆ ಥರ ನಾವು ಇದನ್ನು ಬಳಸೋದ್ರಿಂದ ಕೂಡ ಬಹಳ ಚೆನ್ನಾಗಿರುತ್ತೆ. ಒಂದೇ ಒಂದು ಪಿಂಚಷ್ಟು ಜಾಸ್ತಿ ಇಲ್ಲ ಸ್ನೇಹಿತರೆ, ಸ್ವಲ್ಪ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಇದು ಎಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ತೊಂದರೆಗಳೇ ಪಡ್ತಾ ಇರ್ತೀವಿ ನೋಡಿ, ಅವುಗಳಿಗೆ ತುಂಬಾ ಸೂಕ್ತವಾಗಿರುವಂಥ ಏನೋ ಒಂದು ನಮಗೆ ಬರುತ್ತೆ. ಪ್ರಕೃತಿ ಮಾತೆಯಿಂದ ಆಶೀರ್ವಾದ ಸಿಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವು ಇರ್ತೀವಿ ನೋಡಿ. ಅದನ್ನು ಗಟ್ಟಿ ಮಾಡುತ್ತೆ. ನಾವು ಕೇಳಿಕೊಂಡಷ್ಟು ನಮ್ಮ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಇದನ್ನು ನಂಬಿಕೆಯಿಂದ ನೀವು ಮಾಡಿಕೊಂಡ್ರೆ ಸ್ನೇಹಿತರೆ, ಹೌದು, ಕಷ್ಟಗಳಿಗೂ ನಾವು ಈ ರೀತಿ ಕುಡಿಯುವಂಥ ನೀರಿಗೂ ಏನಿದೆ ಅನ್ನುವಂಥ ಡೌಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಫಸ್ಟೇ ತಿಳಿಸಿದೆ, ನೀರು ಪಂಚಭೂತಗಳಲ್ಲಿ ಒಂದು. ನೀರನ್ನು ನಾವು ಕೈಯಲ್ಲಿ ಇಟ್ಕೊಂಡು ಏನೆಲ್ಲ ಕೇಳ್ಕೊಳ್ತೀವಿ ನೋಡಿ, ಅದನ್ನು ಬೇಗ ಪರಿಹಾರ ಮಾಡಿಕೊಡುವಂಥ ಶಕ್ತಿ ನೀರಿಗೆ ಇರೋದ್ರಿಂದ ಇಷ್ಟನ್ನು ಮಿಕ್ಸ್ ಮಾಡಿ ನೀವು ನೀರು ಕುಡಿದು ಮಲ್ಕೊಳ್ಳಿ, ತುಂಬ ಚಮತ್ಕಾರಿಯಾಗುತ್ತೆ. ಇನ್ನು ಮುಖ್ಯವಾಗಿ ಮನೆ ಕಟ್ಟೋದಿದೆ, ಸಾಲ ತೀರಿಸೋದಿದೆ, ಒಡವೆಗಳು ತಗೊಳ್ಳೋದಿದೆ, ಮಕ್ಕಳ ಜವಾಬ್ದಾರಿ, ಅವ್ರಿಗೆ ಓದಿಸ್ಬೇಕು, ವೆಹಿಕಲ್ ತಗೊಳ್ಬೇಕು, ಮನೆ ಕಟ್ಟಬೇಕು. ಅಪ್ಪ, ಎಷ್ಟೊಂದು ನಿಂತಿರುವ ಕೆಲಸಗಳು ಆಗಲೇಬೇಕು. ನಮ್ಮ ಲೈಫಲ್ಲಿ ಏನೂ ನಾವು ಸಕ್ಸಸ್ಸೇ ಕಂಡಿಲ್ಲ. ನಮ್ಮ ಆದಾಯ ಜಾಸ್ತಿ ಆಗಬೇಕು. ಆದಾಯ ಜಾಸ್ತಿ ಆದರೆ ಮಾತ್ರ ಇದೆಲ್ಲವೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಚೆನ್ನಾಗಿರುವಂಥ ದಾಸವಾಳದ ಎಲೆಯನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಗೋಧಿಯನ್ನು ಹಾಕಿ ಸ್ನೇಹಿತರೆ, ಚಿಕ್ಕದಾಗಿ ಗೋಧಿಯನ್ನು ಹಾಕಿ ಒಂದು ತುಂಡು ಬೆಲ್ಲವನ್ನು ಇಡಿ. ಇಷ್ಟು ವಸ್ತುಗಳಿಂದ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ, ತುಂಬ ಖುಷಿಯನ್ನು ಕೊಡುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಎಷ್ಟು ದೊಡ್ಡ ಕೆಲಸಗಳು ಕೂಡ ನಿಂತಿರುತ್ತೆ. ಎಷ್ಟೋ ಜನಕ್ಕೆ ಕೆಲಸಗಳೇ ಸಿಗ್ತಾ ಇರೋದಿಲ್ಲ, ಹುಡುಕ್ತಾ ಇರ್ತಾರೆ. ವಿದ್ಯಾವಂತರು, ಬುದ್ಧಿವಂತರಾಗಿರ್ತಾರೆ, ಅವ್ರಿಗೆ ತುಂಬಾ ಕಾಡಿಸ್ತಾ ಇರುತ್ತೆ. ಅಂದರೆ ಅವರ ಏನೋ ಒಂದು ಗ್ರಹ ದೋಷಗಳಿಂದ ಆಗಿರಬಹುದು, ಸಮಸ್ಯೆಗಳು ಒದ್ದಾಡ್ತಾ ಇರುತ್ತೆ ಇವರ ಲೈಫಲ್ಲಿ ಅಂತ ಹೇಳಿದ್ರೆ ಅವರು ಇದನ್ನು ಫಾಲೋ ಮಾಡಿ. ಇಷ್ಟನ್ನು ನೀವು ರಾತ್ರಿ ದೇವ್ರ ಮನೆಯಲ್ಲಿ ಇಟ್ಟು ಕೇಳಿಕೊಂಡು ಮಾರನೆಯ ದಿನ ಇದನ್ನು ಎಲ್ಲಾದರೂ ದೇವಾಲಯಗಳ ಹತ್ತಿರ ಪ್ರಾಂಗಣದಲ್ಲಿ ಇಟ್ಟು ಬನ್ನಿ. ಕ್ರಿಮಿಕೀಟಗಳು ತಿಂದಾಗ ನಮಗೆ ಯಥೇಚ್ಛವಾದಂಥ ಲಾಭವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.